ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವು ಸದ್ಯಕ್ಕೆ ಕಮ್ಮರಡಿ ಹತ್ರ ಇದ್ದೀವಿ. ಕಮ್ಮರಡಿ ಅಂದರೆ ನಿಮ್ಗೆ ಗೊತ್ತಿದೆ, ಈ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಬಾರ್ಡ್ರಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇವ್ರ ಕೈಯಲ್ಲಿರೋದು ನೋಡಿದ್ರೇ ನಿಮಗೆ ಗೊತ್ತಾಗಿರ್ಬೋದು. ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀವಿ ಇವತ್ತು. ಏನಂದರೆ ಇದು ಅಡಿಗಾಸ್ ಕೆನಲ್ ಅಂತ ಒಂದು ಪೆಟ್ ಹೌಸ್. ಇದು ಇವರೊಬ್ಬರು ಹವ್ಯಾಸಿ ನಾಯಿಗಳನ್ನು ಸಾಕುವಂಥ ಒಂದು ಹವ್ಯಾಸ ಇವರದ್ದು. ಆಮೇಲೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಬಟ್ ಬರ್ತಿದ್ದಂಗೆ ಇವರಿಬ್ರು ನೋಡಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಆಯ್ತು. ಮತ್ತೆ ಇಲ್ಲಿಂದ ಹೋಗ್ಲಿಕ್ಕೆ ನಂಗಂತೂ ಮನ್ಸೇ ಇಲ್ಲ. ನಂಗಂತೂ ಪ್ರಾಣಿಗಳಂದ್ರೆ ಒಂದು ಮುಷ್ಟಿ ಜಾಸ್ತಿ ಹೆಚ್ಚು ಪ್ರೀತಿ. ಅದು ಇವೆಲ್ಲ ತುಂಬಾ ಮುದ್ದು ಕೊಡತ್ತೆ, ಟಾಯ್ ತರ. ಹೌದು, ಆಯ್ತು. ಎರಡನ್ನೊಂದು ಕರ್ಕೊಂಡು ಹೋಗೋ ಸೀನಲ್ಲಿ ಇದ್ದಾರೆ. ಅದೇ ನಾನು ಯಾವ್ದಾದ್ರು ಒಂದನ್ನು ಎತ್ಕೊಂಡು ಹೋಗ್ತೀನಿ. ಇದು ನೋಡಿ, ಮಗುನೇ ಅಲ್ಲ, ತುಂಬ ಮುದ್ದು ಮಾಡಿಸ್ಕೊಳ್ತವೆ. ನಿಮ್ಗೆ ಗೊತ್ತಿರ್ಬೋದು, ಶಿಶು ಅಂತ ಬ್ರೀಡ್ ಇದು. ಸೊ ಇಲ್ಲಿ ತುಂಬಾ ಬ್ರೀಡ್ಸ್ ಇದೆ, ಆಯಿತಾ. ಇವರೊಂದು ಹವ್ಯಾಸಕ್ಕಾಗಿ ಕಳೆದ ಒಂದು ದಶಕಗಳಿಂದ ಇವರು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮಗೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಅಂದರೆ ಸ್ವಲ್ಪ ಮಾಹಿತಿನೂ ಸಿಗುತ್ತೆ, ಅಂದರೆ ಈ ಡಾಗ್ ಬ್ರೀಡಿಂಗ್ ಯಾವ ಥರ ಮಾಡ್ತಾರೆ. ಮತ್ತು ಈ ಮಾರ್ಕೆಟಲ್ಲಿ ಇದಕ್ಕೆಲ್ಲ ಹೆವಿ ರೇಟ್ಸ್ ಇದೆ. ಬಟ್ ಇವ್ರ ಹತ್ರ ನಾನು ರೇಟ್ಸನ್ನು ಕೇಳೋದು ನಂಗೆ ಶಾಕ್ ಆಯ್ತಾಯ್ತು. ಅದಗಜಾಂತರ ವ್ಯತ್ಯಾಸ ತೋರ್ತು ನನಗೆ. ಸೊ ಯಾವುದಕ್ಕೂ ಈ ಶ್ವಾನಪ್ರಿಯರು ಅವರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ವಿಡಿಯೋ. ಮತ್ತು ಇವರಲ್ಲಿ ಏನೆಲ್ಲ ಬ್ರೀಡ್ಸ್ ಅದೆಲ್ಲ ನೋಡ್ಕೊಂಡು ಬರೋಣ. ಇವರೇ ನೋಡಿ, ವಿಶ್ವನಾಥ್ ಅಡಿಗ ಅಂತ ಇವ್ರ ಹೆಸರು. ಇವರ ಪ್ರತಿ ತೋಟಗಾರಿಕೆ, ಅಡಿಕೆ ತೋಟ ಇದೆ ಇವರದ್ದು. ಇದೊಂದು ಹವ್ಯಾಸ ಇವರದ್ದು. ಮತ್ತು ಇವರೆಲ್ಲ ಅವರ ಫ್ಯಾಮಿಲಿ, ಅವರ ಮಿಸಸ್ ಅವರು, ಆಮೇಲೆ ಅವರ ಮಕ್ಕಳು. ಸರ್, ಹೆಂಗೆ ಸರ್ ಇದು ಇಷ್ಟು ಇಂಟ್ರೆಸ್ಟ್ ನಿಮಗೆ ನಾಯಿ ಅಂದರೆ? ನಾಯಿ ಮಾತ್ರ ಅಥವಾ ಬೇರೆ ಪ್ರಾಣಿಗಳು ಇಷ್ಟ ಇದೆಯಾ? ಪ್ರಾಣಿಗಳಂದರೆ ಇಷ್ಟನೇ ಫುಲ್ಲು. ಹಾಂ, ಅದರೊಳಗೆ ನಾಯಿ ಅಂದರೆ ತುಂಬ ಇಷ್ಟ. ಎಷ್ಟು ವರ್ಷದಿಂದ ಇದು ಮಾಡ್ತಿದ್ದೀರಾ ಸರ್ ನಾಯಿಗಳನ್ನು ಸಾಕೋದು? ಮತ್ತು ಎಷ್ಟು ನಾಯಿ ಸಾಕಿದ್ದೀರಾ ಇಷ್ಟು ತನಕ? ಎಷ್ಟು ನಾಯಿ ಸಾಕಿದ್ದೀವಿ ಅಂತ ಹೇಳೋದು ಸ್ವಲ್ಪ ಕಷ್ಟನೇ. ಹಾಂ, ನಮ್ಮ ಬೋನಿಲ್ ಮೋಸ್ಟ್ಲಿ ಒಂದು 100 ನಾಯಿಗಳು ಬಂದು ಹೋಗಿರ್ಬೋದು ಇದುವರೆಗೂ. ನೈಸ್. ಸದ್ಯಕ್ಕೆ ಎಷ್ಟಿದೆ ಸರ್ ಈಗ? ಸದ್ಯಕ್ಕೆ ಒಂದು 20 ನಾಯಿಗಳು ಇದಾವೆ ಈಗ. ಓ, ನೈಸ್ ನೈಸ್. ಇಲ್ಲಿ ನೋಡಿ ಎಷ್ಟು ಮುದ್ದು ಮಾಡ್ತಂದ್ರೆ, ಅವ್ರು ಎಲ್ಲಿರ್ತಾರೋ ಅಲ್ಲೇ ಇರ್ತವೆ. ಇದು ಗೋಲ್ಡನ್ ರಿಟ್ರೀವರ್ ಅಲ್ಲ ಸರ್ ಇದು? ಹಾಂ, ಗೋಲ್ಡನ್ ರಿಟ್ರೀವರ್ ಇದು, ಫೀಮೇಲ್ ಇದು. ಓ, ನೈಸ್ ನೈಸ್. ನೋಡೋಣ, ಒಂದೊಂದೇ ಬ್ರೀಡು ತೋರಿಸ್ತೀವಿ ನಿಮಗೆ. ಸರ್, ನೀವು ಇದು ಬ್ರೀಡ್ ಮಾಡಿ ಅದನ್ನು ಸೇಲ್ ಮಾಡ್ತೀರಂತಲ್ಲ? ಹಾಂ, ನಾವು ಬ್ರೀಡಿಂಗ್ ಪರ್ಪಸ್ ಅಂತೇಳಿ ಶುರು ಮಾಡಿದ್ದಲ್ಲ. ಹಾಂ, ಅದೇ ನೀವು ಹೇಳಿದ್ರಲ್ಲ ಆವಾಗಲೇ ಹವ್ಯಾಸ ಅಂತ. ಹೌದು, ಹವ್ಯಾಸದ ಜೊತೆಗೆ ಸೈಡ್ ಇನ್ಕಮ್ಮು ಇರಲಿ ಅಂತೇಳಿ ಲೈಟಾಗಿ ಶುರು ಮಾಡಿದ್ದು. ಓಕೆ. ಈಗಲೂ ನಡೀತಾ ಇದೆ. ನಾವು ಅದ್ರಲ್ಲಿ ಲಾಭ ನಷ್ಟ ಅದನ್ನೆಲ್ಲ ಲೆಕ್ಕ ಹಾಕಲ್ಲ. ಬಂದಷ್ಟು ಬಂತು, ಏನಿದ್ರು ನಾಯಿಗೆ ಹಾಕೋದು, ಹೊಟ್ಟೆಗೆ ಹಾಕೋದು. ಅದರಿಂದ ಏನಾದ್ರು ಇನ್ಕಮ್ ಬಂತು ಅಂದರೆ ಸ್ವಲ್ಪ ಸಿಗುತ್ತೆ, ಇಲ್ಲಾಂದರೆ ಅದು ಇಲ್ಲ, ಆ ಥರ. ಹೌದು. ಹಾಂ, ಅಲ್ಲ, ಈ ನಾಯಿಗಳನ್ನು ನೋಡ್ಕೊಳ್ಳೋದಂದ್ರೆ ತುಂಬ ಕೆಲಸ ಇದೆ ಬಿಡಿ. ಒಂದು ನಾಯಿ ಇದ್ದರೂ ಮನೆಯಲ್ಲಿ ಅದನ್ನು ನೋಡ್ಕೋಬೇಕು, ಟೈಮ್ ಟು ಟೈಮ್ ಅದಕ್ಕೆ ಊಟ ತಿಂಡಿ, ಒಂಥರ ಜವಾಬ್ದಾರಿ ಅದು. ಅಂಥದ್ರಲ್ಲಿ ನೀವು 20+ ಅಂತ ಹೇಳ್ತಿದ್ದೀರಾ. ಸೊ ಎಲ್ಲ ನೋಡ್ಕೊಂಡು ಬರೋಣ ಸರ್, ಒಂದ್ಸಲ ತೋರಿಸಿ ನಮಗೆ ಆಯ್ತು ಏನೆಲ್ಲ ಇದೆ ಅಂತ. ಇದು ತುಂಬ ಪ್ರಚಲಿತದಲ್ಲಿರೋ ಬ್ರೀಡ್. ಈಗ ಯಾವ ಬ್ರೀಡ್ ಸರ್ ಇದು? ಇದು ಮಿನೇಚರ್ ಪಿಂಚರ್ ಅಂತ. ಹಾಂ, ಶಾರ್ಟ್ ಫಾರ್ಮ್ ಆಗಿ ಮಿನ್ ಪಿನ್ ಅಂತ ಕರೀತಾರೆ ಎಲ್ಲರೂ ಇದನ್ನು. ಓ, ಮ್ಯಾಕ್ಸಿಮಮ್ ಬಾಡಿ ವೇಟ್ ಅದರದ್ದು ಮ್ಯಾಕ್ಸಿಮಮ್ ಬಾಡಿ ವೇಟ್ ಒಂದು 5 kg ಬರುತ್ತೆ ಇದು ಅಷ್ಟೇ. ಇದೀಗ ಅಡಲ್ಟ್ ಇದೆ ಆ್ಯಕ್ಚುಲಿ, 1 ವರ್ಷ 2 ತಿಂಗಳಾಗಿದೆ ಇದಕ್ಕೆ. ಓಕೆ. ಒಂಥರ ಮನೆ ಒಳಗೆ ಟಾಯ್ ಬ್ರೀಡ್ ಥರ ಸಾಕ್ಬೋದು. ಓಕೆ. ಸ್ವಲ್ಪ ನಾಯಿಗಳು ಜಾಸ್ತಿ ಸಾಕಿದ್ರೆ ಇವೆ ಒಂಚೂರು ಅಗ್ರೆಸಿವ್ ಆಗ್ತವೆ. ಬರೀ ಒಂಟಿಯಾಗಿ ಸಾಕೋದು ಕಷ್ಟ. ಮನೆ ಒಳಗೆ ಸಾಕ್ಬೋದು, ಹೊರಗಡೆ ಸಾಕ್ಬೋದು. ಅಂತ ಸಾಕ್ಬೇಕಿತ್ತು ಅಂದರೆ ಒಂದು ಜೊತೆಗೆ ಒಂದು 2-3 ನಾಯಿ ಬೇಕು. ಓಕೆ. ಇಲ್ಲಾಂದರೆ ಸ್ವಲ್ಪ ಹೆದರಿಕೆ ಸ್ವಭಾವ. ಓಹ್, ಹಾಯ್. ಏನು ಹೆಸರು ಇಟ್ಟಿದ್ದೀರಿ ಇದಕ್ಕೆ? ಇದು ಚೂಟಿ ಅಂತ. ಮೋಸ್ಟ್ಲಿ ಇವಳು ಓಡ್ಲಿಕ್ಕೆ ಹಿಡಿದ್ರೆ ಇವಳನ್ನ ಹಿಡಿಲಿಕ್ಕೆ ನಮ್ಮ ನಾಯಿ ಯಾರಿಗೂ ಸಾಧ್ಯ ಇಲ್ಲ, ಅಷ್ಟು ಫಾಸ್ಟ್ ಓಡ್ತಾಳೆ ಅವಳು. ಥರ ಜಿಂಕೆ ಥರನೇ ಓಡೋದು. ಒಂದು ಸಲ ಕೆಳಗೆ ಬಿಡಿ ಸರ್ ನೋಡ. ಓ, ಕನ್ಫ್ಯೂಸ್ ಆಯ್ತು ಅದಕ್ಕೆ. ನೈಸ್. ಮಿನ್ ಪಿನ್ ಅಂತ ನೋಡಿ. ಹಾಂ, ಮಿನ್ ಪಿನ್. ನಾಚಿಕೆ ಸ್ವಭಾವ ಸ್ವಲ್ಪ ನೋಡಿ, ಅಲ್ಲಿ ಮುಖದೆಲ್ಲ ಎಕ್ಸ್ಪ್ರೆಷನ್ ನಾಚಿಕೆ ನೋಡಿ. ಅವಳು ಕರೆದ್ರು ಕೂಡ ನೋಡಿ, ಥರ ನಾಚಿಕೆ ಅವಳಿಗೆ. ಅವಳು ರಾತ್ರಿ ಮಲಗುವಾಗ್ಲೂ ಅಷ್ಟೇ ಫುಲ್ ಬೆಡ್ಶೀಟ್ ಒಳಗೆ ಮಲಗ, ಚಳಿ ಜಾಸ್ತಿ. ಹಾಂ, ಇವು ರೀಸೆಂಟಾಗಿ ಮನೆ ಸೇರಿದ್ದಾವೆ ಫ್ಯಾಮಿಲಿ ಮೆಂಬರ್ಸ್ ಆಗಿ. ಇದು ಯಾವುದೇ ಬ್ರೀಡ್ ಅಲ್ಲ, ಇದು ನಾರ್ಮಲ್ಲು ನಿಮಗೆ ಕಾಡು ನಾಯಿ ಅಂತೀವಲ್ಲ, ಲೋಕಲ್ ಬ್ರೀಡು. ಯಾರೋ ಬಿಟ್ಟೋಗಿದ್ದಾನ ಪಾಪ, ಇವ್ರು ಬಂದು ಸಾಕ್ತಾ ಇದ್ದಾರೆ.
ಅದೇ ಲಾಸ್ಟ್ ಮಂತು ಜೋರು ಮಳೆಗಾಲದಲ್ಲಿ ಹಾಂ ಕಾಡೊಳಗೆ ಯಾರೋ ಬಿಟ್ಟೋಗಿದ್ದಾರೆ ಓ ಕಮ್ಮರಡಿ ಹತ್ರ. ಓಕೆ. ನನಗೆ ಒಬ್ಬರು ನಮ್ಮ ಪರಿಚಯದವರು ಮತ್ತು ಲೈನ್ ಮ್ಯಾನು ಮಡಿವಾಳಪ್ಪ ಅಂತ ಅವ್ರು ಫೋನ್ ಮಾಡಿ ಹೀಗೀಗೆ ಹಾಂ ನಾಯಿನ ಯಾರು ಬಿಟ್ಟೋಗಿದ್ದಾರೆ, ತುಂಬ ಮಳೆ ಬರ್ತಿದೆಯಲ್ಲ ಏನಾದ್ರು ಮಾಡಿ ಅಂದರು. ಓಕೆ. ನಮಗೆ ಅಲ್ಲಿದ್ದಷ್ಟು ಅಷ್ಟು ನಾಯಿನ ತರೋ ಕೆಪಾಸಿಟಿ ಇರಲಿಲ್ಲ. ಹಾಂ ಆದರೂ ಅದರಲ್ಲಿ ಒಂದು 3 ನಾಯಿ ಸಾಕ್ತೀನಿ ನಾನು, ಅಡ್ಡಿಲ್ಲ ಅಂತೇಳಿ ತಗೊಂಬಂದು ಈಗ ಸಾಕ್ತಿದ್ದೆ. ಯಾರು ಬಂದು ಕೇಳಿದ್ರೆ ಕೊಡ್ತೀವಿ ಅಷ್ಟೇ, ಓಕೆ. ಏನು ದುಡ್ಡು ಗಿಡ್ಡು ಆ ಥರ ಏನಿಲ್ಲ. ಹಾಂ ಹಾಂ ಯಾರು ಸಹೃದಯಿಗಳು ಬಂದು ಏನಾದರೂ ಸಾಕ್ತೀವಿ ಅಂದರೆ ಕೊಡ್ತೀವಿ. ಹಾಂ, ಈ ತೋಟದ ಮನೆಯವರಿಗೆಲ್ಲ ಬೇಕಾಗಿರುತ್ತೆ. ಹಾಂ ಅದೇ ಅಲ್ವಾ, ಸೊ ಬಂದು ಕೆಲವರಿಗೆ ದುಡ್ಡು ಕೊಟ್ಟು ನಾಯಿಗೆಲ್ಲ ತಗೊಳಕ್ಕೆ ಇಷ್ಟ ಇರಲ್ಲ. ಹೌದು, ಅಂಥವ್ರಿಗೆ ಬೇಕಾದರೆ ಸಿಗುತ್ತೆ ಇದು. ಓಕೆ. ಇದು ಬ್ರೀಡ್ ಮಾತ್ರ. ಇದು ಯಾವ ಬ್ರೀಡ್ ಸರ್ ಈಗ ಇವ್ರ ಕೈಯಲ್ಲಿರೋದು? ಅದು ಆ್ಯಕ್ಚುಲಿ ಬೀಗಲ್ ಮತ್ತು ಲ್ಯಾಬ್ರಡಾರ್ ಮಿಕ್ಸ್ ಅದು. ಓ ಅದು ನೈಸ್. ಅದೇ ಮುಖನೇ ತೋರಿಸ್ತಾ ಇಲ್ಲ, ಅದು ಹೀರೋಯಿನ್ ಥರ ಸೆಲೆಬ್ರಿಟಿ ಥರ ಬಿಡೆ. ಓ ಈಗ ಗೊತ್ತಾಯ್ತು ನೋಡಿ. ಪ್ಯೂರ್ ಬ್ರೀಡ್ ಯಾವುದೆಲ್ಲ ಇದೆ ಸರ್ ಈಗ ನಿಮ್ಮ ಹತ್ರ? ಪ್ಯೂರ್ ಬ್ರೀಡ್ ಬಂದು ಇದು ಲ್ಯಾಬ್ರಡಾರು, ಈ ಬೋನಿಲಿರೋದು. ಓಕೆ. ಆ ಚಾಕ್ಲೇಟ್ ಕಲರ್ ಲ್ಯಾಬು, ಇದು ವೈಟ್ ಫಾನ್ ಅಂತಾರೆ, ಫಾನ್ ಕಲರ್ ಅದು. ಓಕೆ. ಆ ಕಡೆದಿರೋದು ಲ್ಯಾಬ್ರಡಾರ್ ಅದು. ಚಾರ್ಲಿ ಮತ್ತೆ ಮುನ್ನಿ ಅಂತ ಹೆಸರು ಅವ್ರಿಗೆ. ಬರ್ಬೇಡಿ ಅಲ್ಲೇ. ಓ ಚಾರ್ಲಿ. ಫಿಲ್ಮ್ ನೋಡಿಬಿಟ್ಟು ಚಾರ್ಲಿ ಅಂತ ಹೆಸರಿಟ್ರೆ ಅದ್ರ ಮೊದಲೇ ಇದು ಚಾರ್ಲಿ ಅಂತಿಟ್ಟು ಆಮೇಲೆ ಇಲ್ಲ ಇಲ್ಲ ಇಲ್ಲ, ಫಿಲ್ಮಿಲ್ಲಿ ನೋಡಿ ಆ ಹೆಸರು ಇಟ್ಟಿರೋದು. ಓ ತುಂಬ ಜನ ಚಾರ್ಲಿಗಳು ಬಂದಿದ್ದಾವೆ ಆ ಲೆಕ್ಕದಲ್ಲಿ ಫಿಲ್ಮ್ ನೋಡಿ ಅಲ್ವಾ? ಕೂಡ ಚಾರ್ಲಿ ತರಾನೇ ಇರುತ್ತೆ. ಓ ನೋಡಿ ಸೂಪರ್ ಸರ್. ನಿಮ್ಮ ಮನೆಯಲ್ಲಿ ಸಪೋರ್ಟ್ ಆಗಿದೆ ಸರ್ ಇದಕ್ಕೆಲ್ಲ? ಯಾಕಂದ್ರೆ ತುಂಬ ತುಂಬ ಜವಾಬ್ದಾರಿಯುತ ಕೆಲಸ ಇದು. ಸಪೋರ್ಟ್ ಇಲ್ಲ ಅಂದ್ರೆ ಇಷ್ಟು ನಾಯಿನ ಸಾಕ್ಲಿಕ್ಕೆ ಆಗೋದೇ ಇಲ್ಲ. ಎಲ್ಲರೂ ಸಪೋರ್ಟು ಬೇಕು, ಒಬ್ರು ಸಾಕಾಗಲ್ಲ. ಇಬ್ಬರು ಮಕ್ಕಳದ್ದು ಸಪೋರ್ಟ್ ಇದೆ, ಅವರಿಗೂ ತುಂಬ ಇಷ್ಟ. ಓಕೆ. ಬೈ ಬರ್ತೆ ನಮ್ಮ ಬ್ಲಡ್ ಒಳಗೆ ಬಂದಿರ್ಬೋದು ಮೋಸ್ಟ್ಲಿ. ಓ ಸೂಪರ್. ಹಾಗಾಗಿ ನಾಯಿ ಸಂಖ್ಯೆ ಜಾಸ್ತಿ ಆಗ್ತಿದೆ. ಆಗಲಿ ಆಗಲಿ ಸರ್. ಈಗ ಅದೇ ಲ್ಯಾಬ್ರಡಾರ್ ತೋರಿಸಿದ್ರೆ, ಲ್ಯಾಬ್ರಡಾರ್ ಸರ್ ಆ್ಯಕ್ಚುಲಿ ನಿಮ್ಮ ಪ್ರಕಾರ ಈ ಮನೆ ಕಾಯಕ್ಕಂತ ಬಂತು ಅಂದರೆ ಯಾವುದು ಬೆಸ್ಟ್ ನಾಯಿ ಸರ್ ಬ್ರೀಡ್? ಮನೆ ಕಾಯ ಇದಕ್ಕೆ ಮನೆ ಕಾಯ ಇದಕ್ಕೆ ನಿಮಗೆ ಶಫರ್ಡ್, ಜರ್ಮನ್ ಶಫರ್ಡ್ ಮತ್ತು ಡಾಬರ್ಮೆನ್ನು ಹಾಂ ಮತ್ತು ರಾಟ್ ವೀಲರ್. ಇವು ತುಂಬ ಅಗ್ರೆಸಿವ್ ಬರುತ್ತೆ. ಹಾಂ. ಸಾಮಾನ್ಯ ರೈತರು ಸಾಕೋದು ಅವು 3 ತುಂಬ ಸಾಕ್ತಾರೆ. ತೋಟದಕ್ಕೂ ಆಗುತ್ತೆ, ಮನೆದಕ್ಕೂ ಆಗುತ್ತೆ ಅಂತ. ಓಕೆ. ಹಾಗಾಗಿ ಅವು 3 ತುಂಬ ಬೆಸ್ಟು. ಮೇಂಟೆನೆನ್ಸ್ ವಿಷಯದಲ್ಲಿ ಮೇಂಟೆನೆನ್ಸ್ ಬರುತ್ತೆ. ಹಾಂ. ಸ್ವಲ್ಪ ಶಫರ್ಡು ಮತ್ತು ರಾಟ್ ವೀಲರ್ ಸ್ವಲ್ಪ ಹೆವಿ ಬಾಡಿ ಬಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು. ಓಕೆ. ಡಾಬರ್ಮೆನ್ ಇದ್ದಿದ್ರೊಳಗೆ ಚೀಪ್ ಆ್ಯಂಡ್ ಬೆಸ್ಟ್. ಹಾಂ. ಮತ್ತು ಈ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗಾದರೆ ಯಾವ್ದು ಸರ್? ಎಂಟರ್ಟೈನ್ಮೆಂಟ್ ಆ್ಯಕ್ಚುಲಿ ನೀವು ಲ್ಯಾಬು ಇದೆಯಲ್ಲ, ತುಂಬ ಫ್ರೆಂಡ್ಲಿ. ಮತ್ತು ಗೋಲ್ಡನ್ ರಿಟ್ರೀವರ್ ಅವಾಗೆಲ್ಲ ತೋರಿಸಿದ್ವಲ್ಲ, ಹೌದು, ಅವರಿಬ್ಬರು ತುಂಬ ಫ್ರೆಂಡ್ಲಿ ಬರ್ತಾರೆ. ಮತ್ತು ನೀವು ಮಾತಾಡಿದ್ದು ತುಂಬ ಬೇಗ ಅರ್ಥ ಮಾಡ್ಕೊಳ್ತಾವೆ. ಪ್ರತಿಯೊಂದು ಆ್ಯಕ್ಟಿವಿಟೀಸು ಅವು ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತವೆ. ಹಾಂ. ಹಾಗಾಗಿ ಅವನ್ನ ಯೂಸ್ ಮಾಡ್ಬೋದು. ಓಕೆ. ಈ ಶೀಜು ಪಗ್ಗು ಅದೆಲ್ಲ ಬರೋದು? ಹಾಂ, ಸಿಜ್ಜು ಇದೆ. ನೀವು ಸಿಜ್ಜು ಅಂದರೆ ಮನೆ ಮಕ್ಕಳು ಥರ, ಮಗು, ಮನೆಗೆ ಮಗುನೇ ಅದು. ಅವ್ರು ನಮ್ಮ ಕಾಯೋದಲ್ಲ, ನಾವು ಅವ್ರನ್ನ ಕಾಯ್ಬೇಕಲ್ವ? ನೀವು ಏನಂದರೆ ಒಂದು ಮಗು ಮನೇಲಿ ಈಗ ಸಾಕಿ ಅಂದರೆ ಹುಟ್ಟಿದ ಮಗುನ ಯಾವ ಥರ ನೋಡ್ಕೊತೀರೋ ಅದೇ ಥರ ನೀವು ಸಿಜ್ಜು ನೋಡ್ಕೊಳ್ಬೇಕಾಗತ್ತೆ. ಹೊರಗಡೆ ಎಲ್ಲಿಗೆ ಹೋಗ್ತಿದ್ರು ಕರ್ಕೊಂಡು ಹೋಗ್ಬೇಕಾಗತ್ತೆ. 1 ಗಂಟೆ ಕೂಡ ಅವ್ನು ನಿಮ್ಮನ್ನು ಬಿಟ್ಟಿರೋಕ್ಕೆ ಇಷ್ಟಪಡಲ್ಲ ಅಲ್ವಾ? ಇವರಲ್ಲಿ 2 ಶಿಜ್ಜು ಇದೆ, ದೊಡ್ಡದು ಅಡಲ್ಟು, ಆಮೇಲೆ ಅದು ಮರಿಗಳನ್ನು ಹಾಕಿದೆ. ಈಗ ತೋರಿಸ್ತೀನಿ ನಿಮಗೆ, ಕ್ಯೂಟಾಗಿದೆ. ಇದೇ ನೋಡಿ ಶಿಜ್ಜು ಮರಿಗಳು. ಎಷ್ಟು ಕ್ಯೂಟಾಗಿದೆ ಅಂದರೆ ಸರ್. ಶಿಜ್ಜುಯಲ್ಲಿ ಯಾವುದೆಲ್ಲ ಕಲರ್ ಬರುತ್ತೆ ಸರ್? ಯಾಕಂದರೆ ತುಂಬ ಕಲರ್ ಬರಲ್ಲ ಅಂದ್ಕೋತೀನಿ. ಸಿಜ್ಜುನಲ್ಲಿ 3 ಕಲರ್ ಬರುತ್ತೆ ಸಾಮಾನ್ಯ. ಹಾಂ. ಟ್ರೈ ಕಲರ್ ಅಂತ ಹೇಳಿದ್ರೆ ವೈಟ್, ಬ್ಲ್ಯಾಕ್ ಮತ್ತು ಬರ್ಗ್ಯಾಂಡಿ. ಈ ಥರದ್ದು. ಹಾಂ, ಈ ಥರ. ಇದು ಅದರ ಅಮ್ಮನ ಇದು ಬರ್ಗ್ಯಾಂಡಿ ಅಂತ ಈ ಕಲರಿಗೆ ಹೇಳ್ತಾರೆ. ಮತ್ತು ವೈಟ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಇದೆ ಇಲ್ಲಿ. ಓಕೆ. ಇದು ಟ್ರೈ ಕಲರ್ ಸಿಜ್ಜು. ಹ್ಞೂ. ಇದೇನಂದರೆ ಸಿಂಗಲ್ ಕಲರ್ ಬಂದಿದೆ. ಪ್ರತಿ ಸರ್ತಿನೂ 1 ಮರಿ ಬ್ಲ್ಯಾಕ್ ಕಲರ್ ಬರ್ತಿತ್ತು. ಓಕೆ. ಈ ಸರ್ತಿ 2 ಮರಿ ಬ್ಲ್ಯಾಕ್ ಬಂದಿದೆ. ಆ ಅಡಿಗಡೆ ವೈಟ್ ಬಂದಿದೆ. ಫುಲ್ ಬ್ರೌನಿಶ್ ಆಗುತ್ತೆ ಅದು ಮೈ ಎಲ್ಲ ಫುಲ್ ಬ್ರೌನ್. ಇದೀಗ ಬ್ರೌನ್ ಕಲರ್ ಬರ್ತಿದೆ ನೋಡಿ. ನೆಕ್ಸ್ಟ್ ಬ್ರೌನಿಗೆ ಬರುತ್ತೆ ಅದು. ಎಲ್ಲ ಒಂದು ತಗೊಂಡು ಹೋಗೋಣ ಸ್ನೇಹ? ಎಲ್ಲ ತಗೊಂಡು ಹೋಗ್ತೀನಿ ನಾನು. ಮತ್ತು ನಾವು ಸುತ್ತಾಡ್ಬೇಕಾದ್ರೆ ಯಾರು ನೋಡ್ಕೊಳ್ಳೋದು? ಇಲ್ಲ, ನೀವು ನಿಮ್ಮ ಇದ್ರ ಜೊತೆ ಅದನ್ನು ಒಂದು ಮೆಂಬರ್ ಅಂತೇಳಿ ಕರ್ಕೊಂಡು ಹೋಗ್ಬೋದು. ಬರುತ್ತವಲ್ಲ, ತುಂಬ ಅಷ್ಟು ಇಷ್ಟಪಡ್ತಾವೆ ಟ್ರಾವೆಲಿಂಗ್. ಸೊ ಇವರು ಸಾಕ್ತಾರೆ, ಅದ್ರ ಜೊತೆಗೆ ಸೇಲು ಮಾಡ್ತಾರೆ ಆಯಿತಾ? ನೀವು ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ನಾಯಿಗಳು ಬೇಕು ಅಂತಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಕಾಂಟ್ಯಾಕ್ಟ್ ನಂಬರಲ್ಲಿ ನಾನು ಕೊಟ್ಟಿರ್ತೀನಿ. ಮತ್ತೇನು ಕ್ಲಾರಿಫಿಕೇಷನ್ ಬೇಕಿದ್ರೆ ಅವ್ರ ಹತ್ರನ ಕೇಳ್ಕೊಳ್ಳಿ. ಸದ್ಯಕ್ಕಂತೂ ನಮ್ಗೆ ಇಲ್ಲಿ ಬಂದು ಒಳ್ಳೆ ಟೈಮ್ ಪಾಸ್ ಆಗ್ತಾ ಇದೆ. ಇಲ್ಲಿಂದ ಹೋಗ್ಲಿಕ್ಕೆ
ಮನ್ಸಿಲ್ಲ ಅಷ್ಟು. ಮತ್ತೆ ಅವು ಕೂಡ friendly ಆಗಿರೋದ್ರಿಂದ ಅಲ್ಲ ನಾವು ಬಂದಾಗಿಂದ ಎಷ್ಟು ಶಾಂತವಾಗಿದ್ದಾವೆ ಅಂದರೆ ಎಲ್ಲದು ಬರ್ತವೆ, ಮುದ್ದು ಮಾಡ್ಕೊಳ್ತವೆ, ಹೋಗ್ತವೆ, ಆ ಲೆವೆಲಿಗೆ ಇದ್ದಾವೆ ಅಷ್ಟು. ಇದು ಲ್ಯಾಬ್ರಡಾರ್ ಅಲ್ಲ? ಇದ್ರೆ ನಮ್ದು ಹಳೆ ನಾಯಿ ಅಂದ್ರೆ ಸ್ವಲ್ಪ ಏಜ್ ಆಗಿದೆ ಅವಳಿಗೆ, 5 ವರ್ಷ ಆಗಿದೆ. ಓಕೆ. ಇವೆಲ್ಲರೂ ಬರಕ್ಕಿಂತ ಮುಂಚೆ ಇದ್ದವಳು. ಇನ್ನೊಂದಿದೆ, ಇನ್ನು ಜಾಸ್ತಿ ಇದೆ, 12. ಇದು ನೋಡಿ, ವಾ ವಾ ವಾ, ಎಷ್ಟು ಚಿಕ್ಕದಿದು. ರಾಣಿ. ಇದು ಯಾವ ಬ್ರೀಡ್ ಸರ್ ಇದು? ಇದು ಡ್ಯಾಶ್ ಅಂಡ್ ಅಂತ. ಓಕೆ. ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ತುಂಬ ಫೇಮಸ್ ಇವು. ಇವೊಂದು 4-5 ನಾಯಿನ ಒಬ್ಬರು ಒಂದೊಂದು ಮನೇಲಿ ಸಾಕೊಂಡು ಈ ಹಂಟಿಂಗ್ ಪರ್ಪಸ್ಸಿಗೆ ಹಂದಿ ಹೊಡೆಯೋದು ಅಥವಾ ಯಾವುದೋ ಒಂದು ಕಾಡು ಪ್ರಾಣಿಯನ್ನ ಒಂದು ಇದಕ್ಕೋಸ್ಕರ ಓಕೆ ತುಂಬ ಯೂಸ್ ಮಾಡ್ತಾರೆ. ಇವು ಏನಂದರೆ ಅಟ್ಯಾಕಿಂಗ್ ನೇಚರ್ ಬರುತ್ತೆ. ಈಗ ಒಂದು ಹಂದಿ ಅಥವಾ ಯಾವುದೋ ಒಂದು ಕಾಡು ಪ್ರಾಣಿ ನಡಿಬೇಕಾದ್ರೆ ಇವ್ರನ್ನ ಮುಂದೆ ಬಿಟ್ಟು ಇವು ಎಲ್ಲಿ ಆ ಪ್ರಾಣಿ ಇದೆ ಅಂತೇಳಿ ಇವಕ್ಕೆ ಆ ಸ್ಮೆಲ್ ಒಳಗೆ ಇದು ಮಾಡಿ ಆ ಪ್ರಾಣಿ ಇದ್ದ ಜಾಗದಲ್ಲಿ ಹೋಗಿ ಸುತ್ತುವರೆದು ಅದನ್ನು ಕೂಗ್ತಾವಂತೆ. ಓಕೆ. ಹಾಗಾಗಿ ಆ ಜನರೆಲ್ಲ ಅವಾಗ ಅಲ್ಲೇ ಇದೆ ಅಂತೇಳಿ ಅಲ್ಲಿ ಹೋಗಿ ಅಟ್ಯಾಕ್ ಮಾಡ್ತಾರೆ. ಇದು ರಾಟ್ ವೀಲರ್ ಅಲ್ಲ ಇದು? ಮರಿ ಅದು ಜಾನ್ ಅಲ್ಲ ಅಂದ್ಕೊಂಡೆ ನಾನು ಮರಿ, ಯಾಕಂದ್ರೆ ದೊಡ್ಡದು ನೋಡಿದೀನಿ ನಾನು, ಫ್ಯಾಮಿಲಿಯಲ್ಲಿ ಇದೆ ರಾಟ್ ವೀಲರ್. ಎಲ್ಲ ಹೋಗಿದ್ದಾನೆ ಈಗ, ಅದೇ ರಾಣ ಅಂತ ಕರಿತಿದ್ನಲ್ಲ, ಎಲ್ಲ ತೋಟಕ್ಕೆಲ್ಲ ಹೋಗಿದ್ದಾನೆ ಅವನು. ಇದು ಡೈಲಿ ಕ್ಲೀನಿಂಗ್ ಇರುತ್ತಾ? ಡೈಲಿ ಯಾವ್ಯಾವ ಬಂದು ತುಂಬಾ ಗಲೀಜಾಗಿರುತ್ತೆ ಅದನ್ನ ಕ್ಲೀನ್ ಮಾಡ್ತಾರೆ. ನಾವಂದ್ರೆ ಹೊರಗೆ ಬಿಡ್ತೀವಿ ಜಾಸ್ತಿ, ಹಾಗಿಂದ ಅದಕ್ಕೆ ಇದೆಲ್ಲ ಕ್ಲೀನ್ ಇರುತ್ತೆ. ಕ್ಲೀನ್ ಇರುತ್ತೆ. ಓಕೆ. ಸ್ನಾನ ಎಲ್ಲ ಮಾಡಿಸೋದು? ಸ್ನಾನ ಅಂದ್ರೆ ಸಾಧಾರಣ 15-20 1 ತಿಂಗಳಿಗೆ ಒಂದ್ಸತಿ ದೊಡ್ಡ ನಾಯಿಗಳಿಗೆಲ್ಲ ಸ್ನಾನ ಮಾಡಿಸ್ತೀವಿ. ಒಳಗಡೆ ಇರೋ ಸಿಡ್ಜುಗೆಲ್ಲ ಹೆಚ್ಚು ಕಮ್ಮಿ ವಾರದಲ್ಲಿ ಒಂದ್ಸತಿ ಅಥವಾ ಕೆಲವೊಂದ್ಸತಿ 2 ಸತಿ ಮಾಡೋದು. ಅಂದ್ರೆ ಒಳಗಿರ್ತಾರಲ್ಲ ಅವರು, ಗಲೀಜಾಗ್ತಾರೆ ಅಂತ ಹೇಳಿ ಅದೊಂಚೂರು ಹೊರಗೆ ಬಂದ್ರೆ ತುಂಬಾ ಗಲೀಜಾಗುತ್ತೆ. ಅದರಿಂದ ಯಾವಾಗ್ಲೂ ಸ್ನಾನ ಮಾಡಿಸ್ತಾ ಇರ್ತೀವಿ. ಇವರಿಗೆಲ್ಲ ಹೆಚ್ಚಿಗೆ ಮಕ್ಕಳೇ ಸ್ನಾನ ಮಾಡಿಸೋದು, ಅವ್ರದೇ ಇಂಟ್ರೆಸ್ಟ್. ಇದು ನೋಡಿ, ರೋಲ್ ಅಂದ್ರೆ ರೋಲ್ ಮಾಡುತ್ತೆ. ಗುಡ್ ಗರ್ಲ್. ಸೆಕೆಂಡ್ ಕೊಡ್ಸಿ, ಸೆಕೆಂಡ್. ರೋಲ್ ರೋಲ್ ಸ್ಲೀಪ್. ಅದೇ ಕೈಯಲ್ಲಿ ತಿಂಡಿ ಇದೆಯಲ್ಲ ಎಲ್ಲ ಎಳ್ದಂಗೆ ಕೇಳುತ್ತೆ ನೋಡಿ. ಗುಡ್ ಬಾಯ್. ಗುಡ್ ಗರ್ಲ್. ಪ್ರಿಟಿ. ಗುಡ್ ಗರ್ಲ್. ಮಿಂಚು ಕೊಡ್ತೀರಾ? ಮಿಂಚು ಸೆಕೆಂಡ್. Speak. ಅಯ್ಯೋ ಬಾ. ಇದು ಸಿಂಬಾ ಡಾಬರ್ ಮ್ಯಾನ್ ಬ್ರೀಡ್ ಇದು. ಸರ್ ಇದು ಕಿವಿ ಏನೋ ಸ್ಪೆಷಲ್ ಏನೋ ಸರ್ಜರಿ ಮಾಡಿಸಿದ್ರು ಅಂತಲ್ಲ ಇದು? ಹೌದು, ಇದು ಡಾಬರ್ ಮ್ಯಾನ್ ಕಿವಿ ಅಗಲ ಬಂದು ಕೆಳಗಡೆ ಬಿದ್ದಿರುತ್ತೆ. ಹೌದು, ಅದು ಸಾಮಾನ್ಯ ನಾರ್ಮಲ್ ಎಲ್ಲರೂ ಎಲ್ಲ ಕಡೆನೂ ನೀವು ನೋಡ್ತೀರಾ. ಹೌದು, ಅದಕ್ಕೆ ಒಂದು ಕ್ರೇಜ್ ಅದು ಕೆಲವರಿಗೆ. ಡಾಬರ್ ಮ್ಯಾನ್ದು ಇಯರ್ ಕ್ರಾಪ್ ಮಾಡಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಲ್ಲ, ಅದೇ ಥರ ಇಯರ್ ಸ್ಟ್ರೈಟ್ ಮಾಡೋದು ಇದು. ಓಕೆ. ಅದಕ್ಕೆ ಮೈಸೂರಿಗೆ ಹೋಗಿ ಆಪ್ರೇಷನ್ ಮಾಡಿ ಸ್ವಲ್ಪ ಕ್ರಾಪ್ ಮಾಡಿ ಅದನ್ನು 1.5 ತಿಂಗಳು ಟೇಪಿಂಗ್ ಅಂತೇಳಿ ಮಾಡಬೇಕಾಗುತ್ತೆ. ಆ ಥರ ಮಾಡಿ ಎಲ್ಲ ಮೆಡಿಸಿನ್ ಮಾಡಿದ್ಮೇಲೆ ನೋಡಿ ಈಗ ಆ ಥರ ನಿಲ್ಲಿಸ್ತಾನೆ ಅವನು. ಇಲ್ಲಾಂದ್ರೆ ಡಾಬರ್ ಆ ಥರ ನಿಲ್ಲಲ್ಲ. ಹೌದು ಹೌದು ಹೌದು. ಅದನ್ನ ಹಿಂಗೆ ಮಾಡಿ. ಇದು ಸ್ವಲ್ಪ ಫೆರೋಷಿಯಸ್ ಅಲ್ಲ ಸರ್ ಇದು? ಡಾಬರ್ ಮೆನ್ನು ಸಾಮಾನ್ಯ ಎಲ್ಲ ಫೆರೋಷಿಯಸ್ ಬರ್ತವೆ. ಈ ತೋಟ ಮನೆ ಇರೋರಿಗೆಲ್ಲ ಬೆಸ್ಟ್ ಅನ್ಸುತ್ತೆ. ತುಂಬ ಒಳ್ಳೆಯದು. ಇದೆಲ್ಲ ಬರುತ್ತಲ್ಲ ಮೇಯ್ಲಿಕ್ಕೆ ದನಗಳು ಹೊರಗಿಂದೆಲ್ಲ ಬಂದಾಗ ಚೆನ್ನಾಗಿ ರಾಟ್ ವೀಲರ್ ಮತ್ತು ಡಾಬರ್ ಮೆನ್ನು ಮಿಕ್ಸ್ ಕಾಂಬಿನೇಷನ್ ಇದ್ರೆ ನಿಮಗೆ ತೋಟದಲ್ಲಿ ಮಂಗನಿಂದ ಹಿಡಿದು ದನ ಎಲ್ಲದನ್ನು ಅವಾಯ್ಡ್ ಮಾಡ್ಬೋದು. ಇಲ್ಲಿ ನೋಡಿ ಎಷ್ಟು ರೆಕಾರ್ಡ್ಸ್ ಇದೆ ನೋಡಿ, ಇದೆಲ್ಲ ವ್ಯಾಕ್ಸಿನೇಷನ್ ರೆಕಾರ್ಡ್ಸ್ ಅಲ್ಲ ಸರ್? ಹೌದು, ವ್ಯಾಕ್ಸಿನೇಷನ್ ಎಲ್ಲದಕ್ಕೂ ವ್ಯಾಕ್ಸಿನೇಷನ್ ಆಗುತ್ತಲ್ಲ? ಪ್ರತಿಯೊಂದು ನಾಯಿಗೂ ವ್ಯಾಕ್ಸಿನೇಷನ್ ಅಗತ್ಯ. ಮರಿಗೆ 60ನೇ ದಿವಸಕ್ಕೆ DHPPI ಫಸ್ಟ್ ವ್ಯಾಕ್ಸಿನ್ ಅಂತೇಳಿ ಮಾಡ್ತೀವಿ. ಓಕೆ. ಅದು ಮಾಡಿಸಿದ್ರ ಮೇಲೆ ನೆಕ್ಸ್ಟ್ ಅದನ್ನೇ ಬೂಸ್ಟರ್ ಡೋಸ್ ಅಂತೇಳಿ ಇನ್ನೊಂದು ಸರ್ತಿ ಅದನ್ನೇ ಕೊಡ್ತೀವಿ. ಓಕೆ. ಅದು ಕೊಡೋ ಉದ್ದೇಶ ಅಂದರೆ ಮರಿಗಳಿಗೆ 6 ಕಾಯಿಲೆ ಬರುತ್ತೆ ಇನ್ಕ್ಲೂಡಿಂಗು ಅದರೊಳಗೆ. ಅದು ಯಾವ ಕಾಯಿಲೆ ಬರ್ದಿದ್ದಂಗೆ ಮುಂಚೆನೇ ಕೊಟ್ಕೊಂಡ್ಬಿಟ್ರೆ ಯಾವುದೇ ಒಂದು ತೊಂದರೆ ಆಗಲ್ಲ ಅಂತ. ಓಕೆ. ಅದಾದಮೇಲೆ 2ನೇದು ಬೂಸ್ಟರ್ ಡೋಸಿನ ಜೊತೆ ರೇಬಿಸ್ ವ್ಯಾಕ್ಸಿನ್ ಅಂತ ಕೊಡ್ತೀವಿ. ಓಕೆ. ಅದು ಕೊಟ್ಟು ಮತ್ತೆ ರೇಬಿಸ್ ವ್ಯಾಕ್ಸಿನ್ 21 ದಿನದ ನಂತರ ಮತ್ತೊಂದು ಬೂಸ್ಟರ್ ಡೋಸ್ ರೇಬಿಸ್ ಕೊಟ್ಬಿಟ್ರೆ ನೆಕ್ಸ್ಟ್ ಆ ನಾಯಿಗೆ ವರ್ಷಕ್ಕೊಂದು ಸರ್ತಿ ವ್ಯಾಕ್ಸಿನ್ ಮಾಡಿಸಿದ್ರೆ ಸಾಕಾಗುತ್ತೆ. ಓಕೆ. ಇಷ್ಟನ್ನು ನೀವು ಕಂಪಲ್ಸರಿ ಮಾಡಿಸಿಬಿಟ್ರೆ ನಾಯಿಗೆ ಹೆಲ್ದಿಯಾಗಿ ಇರುತ್ತೆ, ಯಾವ ಕಾಯಿಲೆನೂ ಬರಲ್ಲ. ಮತ್ತು ಅದು ಕಚ್ಚಿದಾಗಲೂ ನಮಗೂ ತೊಂದರೆ ಆಗಲ್ಲ. ಅದೊಂದು ಮಿಸ್ಗೈಡಿಂಗ್ ಆಗಿದೆ ಸಾಮಾನ್ಯ ಎಲ್ರಿಗೂ ಅದೊಂದಿದೆ. ಏನಂದರೆ ನಾಯಿಗೆ ನಾವು ವ್ಯಾಕ್ಸಿನ್ ಹಾಕ್ತೀವಿ ಹೊರತು ನಮಗೆ ನಾವು ವ್ಯಾಕ್ಸಿನ್ ಮಾಡ್ಕೊಂಡಿರಲ್ಲ. ಹಾಗಾಗಿ ನೀವು ಪ್ರತಿಯೊಬ್ಬರಿಗೂ ಏನಂದರೆ
ನಾಯಿ ಕಚ್ಚಿದವಾಗ ಸಾಮಾನ್ಯ ನಾಯಿಗೆ ನಾವು ಡೋಸೇಜ್ ಅಂದರೆ ರೇಬಿಸ್ ವ್ಯಾಕ್ಸಿನ್ ಮಾಡ್ತೀವಿ ಹೊರತು ನಮಗೆ ಮಾಡ್ಕೊಂಡಿರಲ್ಲ. ಹಾಗಾಗಿ ಕೆಲವರೊಬ್ಬರು ಒಂದೊಂದು ಥರ ಹೇಳ್ತಾರೆ ನಾಯಿಗೆ ಮಾಡಿಸಿದ್ರೆ ನಮಗೆ ಬೇಡ ಅಂತ. ಆದರೆ ಕೆಲವು ಅನುಭವಿ ಡಾಕ್ಟ್ರು ಹೇಳಿದ ಪ್ರಕಾರ ನೀವು ನಾಯಿಗೆ ವ್ಯಾಕ್ಸಿನ್ ಮಾಡಿಸಿದ್ರು ನಿಮಗೆ ಕಚ್ಚಿದ್ರೆ ನೀವು ಮಾಡ್ಕೊಳ್ಳೇಬೇಕಲ್ವಾ? ಹೌದು. ಸೊ ನಿಮ್ಗೀಗ ತುಂಬ ಜನರದ್ದು ಕಾಂಟ್ಯಾಕ್ಟ್ಸ್ ಇರ್ಬೋದು ಈ ಫೀಲ್ಡಲ್ಲಿ. ಹಾಗಾಗಿ ಈಗ ಈ ನಿಮ್ಮ ಹತ್ರ ಇರೋ ಬ್ರೀಡ್ ಅಲ್ಲದೆ ಬೇರೆ ಬ್ರೀಡ್ಸ್ ಏನಾದ್ರು ಬೇಕು ಜನರಿಗೆ ಅಂತಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀರಾ? ಕಾಂಟ್ಯಾಕ್ಟ್ ಬೇಕಾದ್ರೆ ಮಾಡಿ ಕೊಡ್ತೀನಿ. ಓಕೆ. ಇಲ್ಲ ಅವರಿಗೆ ಇಲ್ಲ ನೀವೇ ತರಿಸಿ ಕೊಡಿ ಅಂದರು ನಮ್ಮ ಫ್ರೆಂಡ್ ಸರ್ಕಲ್ ತುಂಬ ಇದೆ. ಓಕೆ. ಅವ್ರಂತೂ ನಮ್ಮ ಹತ್ರ ಇಲ್ದಿದ್ದು ಬ್ರೀಡು ಬೇರೆಯವ್ರ ಹತ್ರ ಇರುತ್ತೆ. ಅವ್ರ ಹತ್ರ ಕೇಳಿ ನಾನು ಕೊಡಿಸಿದ್ದು ಸುಮಾರಿದೆ ಆ ಥರ. ಓಕೆ. ಸೊ ನೋಡಿ, ಇವ್ರ ಹತ್ರ ಇರೋ ಬ್ರೀಡ್ಸ್ ಇದ್ದರೆ ಇವರೇ ಡೈರೆಕ್ಟಾಗಿ ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂದರೂ ನಿಮ್ಗೆ ಓಕೆ ಇಂಥದ್ದೇ ಪರ್ಟಿಕ್ಯುಲರ್ ಬ್ರೀಡ್ ಬೇಕಂದ್ರೆ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಫ್ರೆಂಡ್ ಸರ್ಕಲಲ್ಲಿ ಅವರ ಕಾಂಟ್ಯಾಕ್ಟ್ ಸರ್ಕಲಲ್ಲಿ ಇರೋರನ್ನು ಅವ್ರು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಅದು ಕೊಡಿಸೋ ಕೆಲಸನ ಮಾಡ್ತಾರೆ. ಎಮರ್ಜೆನ್ಸಿಗೆ ಏನೆಲ್ಲ ಮೆಡಿಸಿನ್ಸ್ ಬೇಕು ಎಲ್ಲ ಇವರೇ ತಂದು ಇಟ್ಕೊಂಡಿದ್ದಾರೆ. ಅಂದರೆ ಇಲ್ಲಿಂದ ಇದು ಆ್ಯಕ್ಚುಲಿ ಒಂದು ತೋಟದ ಮನೆ ಅಲ್ಲ. ಸೊ ಅರ್ಜೆಂಟಿಗೆ ಏನೆಲ್ಲ ಬೇಕು ಅದೆಲ್ಲ ನೋಡಿ, ಫಸ್ಟ್ ಏಡ್ ಅಂತ ಹೇಳ್ತೀವಲ್ಲ ಅದೆಲ್ಲ ಇಟ್ಕೊಂಡಿದ್ದಾರೆ ಅಲ್ವಾ? ಅಲ್ವೇನಾ? ಎಷ್ಟು ನೋಡಿ ಹೆಂಗೆ ಬಂದು ಕೂತ್ಕೊಂಡಿದ್ದಾವೆ ಅಂದರೆ ಆವಾಗಿಂದ ಆಯಿತು ಫ್ರೆಂಡ್ಶಿಪ್ ಆಗಿ ಈಗ ಇನ್ನು ಹೋಗೋಕ್ಕೆ ಬಿಡಲ್ಲ ನಮ್ಗೆ, ಆ ಲೆವೆಲಿಗೆ ಫ್ರೆಂಡ್ಶಿಪ್ ಆಗಿಬಿಟ್ಟಿದೆ. ಸೊ ಫ್ರೆಂಡ್ಸ್, ನಮಗಂತೂ ತುಂಬ ಮಾಹಿತಿಗಳು ಸಿಕ್ತು. ಯಾಕಂದರೆ ನಾವು ನಾಯಿ ಪ್ರಿಯರೇ, ಬಟ್ ಏನಂದರೆ ನಮ್ಮ ಒಂದು ಟ್ರಾವೆಲಿಂಗ್ ಅಂತೇಳಿ ನಾವು ಪ್ರಾಪರಾಗಿ ಸಾಕ್ಕೊಂಡಿಲ್ಲ ನಾಯಿನ. ಮಧ್ಯದಲ್ಲೊಂದು ಸ್ಕೂಬಿ ಅಂತ ಒಂದು ನಾಯಿ ಇತ್ತು, ಅದನ್ನು ಇವರ ಅಪ್ಪನ ಫ್ರೆಂಡ್ನ ತೋಟಕ್ಕೆ ಕೊಟ್ವಿ ನಾವು. ಆಮೇಲೆ ಸೊ ನಮಗೀಗ ಇರೋ ಪರಿಸ್ಥಿತಿಯಲ್ಲಿ ನಾಯಿಗಳನ್ನು ಮನೇಲಿ ತಂದು ಆಮೇಲೆ ಅದು ನೋಡ್ಕೊಳ್ಳೋಕ್ಕೆ ಒಂದು ಯಾಕೆಂದ್ರೆ ರೆಸ್ಪಾನ್ಸಿಬಿಲಿಟಿ ಅದು ತನ್ನಂತ ಹಾಗೆ ಬಿಡೋಂಗಿಲ್ಲ. ಬಟ್ ನಮಗೆ ಮೊದಲಿಂದ ಸ್ನೇಹ ಗೊತ್ತಲ್ಲ ನಿಮಗೆ, ಪ್ರಾಣಿ ಪ್ರಿಯ ಅವಳು. ನಾಯಿ, ಬೆಕ್ಕು, ದನ, ಆಡು, ಅವಳ ಬ್ಯಾಗಲ್ಲಿ ಒಂದು ಏನಾರು ಒಂದು ತಿಂಡಿ ಇದ್ದೇ ಇರುತ್ತೆ. ದಾರಿ ಮಧ್ಯೆ ಯಾರು ಸಿಕ್ಕಿದ್ರು ಅದಕ್ಕೊಂದು ತಿಂಡಿ ಹಾಕೋದು. ಇನ್ನು ಪಕ್ಷಿಗಳು ಎಲ್ಲ ಇಷ್ಟ ಅವಳಿಗೆ. ಸೊ ನಮಗಂತೂ ಇಲ್ಲಿ ಬಂದು ಸಖತ್ತು ಟೈಮ್ ಸ್ಪೆಂಡ್ ಆಗಿ ನಾವು ಆ್ಯಕ್ಚುಲಿ ತುಂಬ ಟೈಮ್ ಆಯ್ತು ಈಗ ಬಂದು. ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ, ಯಾಕಂದರೆ ಒಂಥರ ಇಷ್ಟು ಟೈಮಲ್ಲಿ ಒಂದು ಬಾಂಡಿಂಗ್ ಥರ ಆಗಿಬಿಟ್ಟಿದೆ. ಸೊ ಎನಿವೇಸ್ ನಮಗೆ ತುಂಬ ಮಾಹಿತಿ ಕೊಟ್ಟರು ಸರ್, ಥ್ಯಾಂಕ್ ಯು. ಆಗಲಿ. ಸೊ ನಿಮ್ಗೇನಾದ್ರು ಮಾಹಿತಿ ಬೇಕಿದ್ದರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ, ಮತ್ತು ಯಾವ್ದಾದ್ರು ಬ್ರೀಡ್ ಬೇಕಿದ್ದರೂ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅದನ್ನು ಟೇಕ್ ಕೇರ್, ಬಾಯ್, ಸಿ ಯು.